ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ. ಸದಾಶಿವನಗರದ ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆ. ಒಂದು ಕಡೆ ಚಾಮರಾಜಪೇಟೆಯ RSS ಕಚೇರಿಗೆ ಪೊಲೀಸರ ಭದ್ರತೆಯನ್ನು ಒದಗಿಸಲಾಗಿದೆ. ಚಾಮರಾಜಪೇಟೆಯಲ್ಲಿರೋ RSS ಕಚೇರಿ ಕೇಶವ ಕೃಪಾ ನಿನ್ನೆ 2 ಬೆಳವಣಿಗೆ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಒಂದು ಕಡೆ DKಶಿ ಮತ್ತು ಮುನಿರತ್ನ ಮಧ್ಯೆ ಕರಿಟೋಪಿ ಹೈಡ್ರಾಮಾ ನಡೆದಿತ್ತಲ್ಲ, ಕರಿಟೋಪಿ MLA ಬಾರಪ್ಪ ಇಲ್ಲಿ ಅಂತ ಕರೆದಿದ್ರಲ್ಲ ಅದು. ಇನ್ನೊಂದು ಕಡೆ ರಾಜ್ಯ RSS ಘಟಕದಲ್ಲಿ ಇಂದು ಸಭೆ ಕೂಡ ನಡೆಯೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಚೇರಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಸಂಜೆ RSS ಮುಖಂಡ ಮೋಹನ್ ಭಾಗವತ್ ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಭದ್ರತೆಯನ್ನು ಆ್ಯಕ್ಚುಲಾಗಿ ಏನು ಕೊಡಬೇಕು ಆ ಭದ್ರತೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. RSS ಸಭೆ ಕೂಡ ಇದೆ. ಮತ್ತೊಂದು ಕಡೆ RSS ಜಟಾಪಟಿ ಮತ್ತು ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರ, ಇದೆಲ್ಲದರ ನಡುವೆ ಯಾರೋ ಘೋಷಣೆ ಕೂತ್ಕೊಂಡು ಒಂದಷ್ಟು ಜನ ಬಂದ್ಬಿಡ್ಬಹುದು, ಯಾರೋ ಏನೋ ಮಾಡಿಬಿಡ್ಬೋದು. ಸೊ ಹಾಗಾಗಿ ಪೊಲೀಸ್ ಪ್ರೊಟೆಕ್ಷನನ್ನು ಈಗ ಕೇಶವ ಕೃಪಾಗೆ ಕೊಟ್ಟಿರ್ತಕ್ಕಂಥದ್ದು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ RSSನ ಕಚೇರಿ ಇದೆ, ಆ ಕೇಶವ ಕೃಪಾ ಕಚೇರಿ. ಅಲ್ಲಿಗೆ ಈಗಾಗಲೇ ಪೊಲೀಸರ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಇವತ್ತು ಸಾಯಂಕಾಲ RSS ಮುಖಂಡ ಮೋಹನ್ ಭಾಗವತ್ ಕೂಡ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಕಚೇರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ರಾಜ್ಯ RSS ಘಟಕದಲ್ಲಿ ಇವತ್ತೊಂದು ಸಭೆ ಕೂಡ ನಡೆಯುತ್ತೆ. ನಿನ್ನೆ ನಡೆದಂತಹ ಕೆಲವೊಂದು ಬೆಳವಣಿಗೆಗಳು ಇದೆಲ್ಲವೂ ಕೂಡ ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಇದು ಸಹಜವಾದ ಭದ್ರತೆಯನ್ನು ಮೋಹನ್ ಭಾಗವತ್ ಅವರು ಆಗಮಿಸ್ತಾ ಇದ್ದಾರೆ ಅಂತ, ಅಥವಾ ನಿನ್ನೆ ನಡೆದಂತಹ ಒಂದು 2-3 ಬೆಳವಣಿಗೆಗಳಿಂದಾಗಿ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಿದಾರ ಅಂತ? ಖಂಡಿತ ಅರವಿಂದ್, ನಿನ್ನೆ ನಡೆದಂಥ 2-3 ಘಟನೆಗಳೇನಿದೆ, ಒಂದು DCM ಅವರ ಹೇಳಿಕೆ ಆಗಿರ್ಬೋದು, ಕರಿಟೋಪಿ ಅನ್ನುವಂಥ ಶಾಸಕರಿಗೆ ಕರಿಟೋಪಿ ಬಾಯಿಲಿ ಅಂತ ಕರೆದಂಥ ಒಂದು ಹೇಳಿಕೆ ಆಗಿರ್ಬೋದು, ಮತ್ತೊಂದು ಪ್ರಿಯಾಂಕ್ ಖರ್ಗೆ ಅವರ CMಗೆ ಪತ್ರ ಬರೆದಿರೋದು, ಸರ್ಕಾರಿ ಜಾಗಗಳಲ್ಲಿ RSSನ ಪಥಸಂಚಲನಕ್ಕೆ ಅವಕಾಶ ಮಾಡ್ಕೋಬೇಕು. ಎರಡೂ ಕಾರಣಗಳಿಂದ RSS ಕೇಂದ್ರ ಕಚೇರಿಗೆ ಬಿಗಿ ಭದ್ರತೆಯನ್ನು ಒದಗಿಸಿರುವಂಥದ್ದು ದೃಶ್ಯಗಳಲ್ಲಿ ತೋರಿಸ್ತಾ ಇರಬೇಕು. ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಬಂದು ಮಾಹಿತಿನ ಪಡೀತಿದ್ದಾರೆ. ಅಂದರೆ ಎಷ್ಟು ಗಂಟೆಗೆ RSSನ ಮುಖ್ಯಸ್ಥರಾಗಿರುವಂತಹ ಸಂಘ ಸಂಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಅವರು ಇಲ್ಲಿಗೆ ಬರ್ತಾರೆ ಅಂತ ಈಗಾಗಲೇ ಅವರು ಬೆಂಗಳೂರಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ ವೇಳೆಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ಸಭೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದ RSS ಮುಖಂಡರ ಜೊತೆಗೆ ಸೇರಿ ನಿನ್ನೆ ಆಗಿರುವಂಥ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಬಂದ ನಂತರದಲ್ಲಿ ಇಲ್ಲಿ ಬಿಗಿ ಭದ್ರತೆ ಒದಗಿಸೋದಕ್ಕೆ ಈಗಿರುವಂಥ ಮೆನ್ ಪವರ್ಗಿಂತ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದನ್ನು ಆಗಲೇ ಎಷ್ಟು ಗಂಟೆಗೆ ಅವರು ಬರ್ತಾರೆ, ಅವರು ಬರುವಂಥ ಸಂದರ್ಭ ಯಾವುದು ಮತ್ತು ಯಾವ ಮಾರ್ಗದಲ್ಲಿ ಬರ್ತಾರೆ, ಎಷ್ಟೊತ್ತು ಇಲ್ಲಿ ತಂಗಿರ್ತಾರೆ, ನಾಳೆ ಬೆಳಗ್ಗೆವರೆಗೂ ಇದೇ ಕಚೇರಿಯಲ್ಲಿ ಚಾಮರಾಜಪೇಟೆಯಲ್ಲಿರುವಂತಹ ಕೇಂದ್ರ ಕಚೇರಿ RSS ಕೇಶವ ಕೃಪಾದಲ್ಲಿ ಅವರು ತಂಗಿ ಇಲ್ಲಿನ ರಾಜ್ಯದ ಮುಖಂಡರ ಜೊತೆಗೆ ನಿನ್ನೆ ಆದಂಥ ಬೆಳವಣಿಗೆಗಳ ಬಗ್ಗೆ, RSSನ ಬಗ್ಗೆ ರಾಜ್ಯ ಸರ್ಕಾರದ ಕೆಲವು ಸಚಿವರು ಮಾತುಗಳನ್ನು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯಲ್ಲೂ ಇಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿರುವಂಥದ್ದು. ಸಂಜೆ ವೇಳೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆಗೊಳಿಸುವಂಥ ಸಾಧ್ಯತೆ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಾರುತಿ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಥರದ್ದು ಯಾರಾದರೂ ಒಬ್ಬರು ನಾಯಕರು ಬರ್ತಾರೆ ಅಂತಂದಾಗ ಸಹಜವಾಗಿ ಜನ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ತಾರೆ. ಹಾಗಾಗೂ ಕೂಡ ಭದ್ರತೆಯನ್ನು ಜಾಸ್ತಿ ಮಾಡಿದ್ದಾರೆ ಅಷ್ಟೇ.